ರಾಹುಲ್ ಗಾಂಧಿ ಅವ್ರ ಜೊತೆಗೆ ತೀರ್ಥಹಳ್ಳಿಯಲ್ಲಿ ಒಂದು ಸ್ಟೇಜ್ ಹಂಚ್ಕೊಂಡು ಒಂದು ಒಳ್ಳೆ ಮಾಹಿತಿ ಹೋಗ್ತದೆ. ನೀವೇನಾದ್ರೂ ಮಾಡೋಕ್ಕಾಗುತ್ತೆ, ಯಾಕಂದ್ರೆ ಗೀತಕ್ ಅವರು ಈಗಾಗಲೇ ಇರೋದ್ರಿಂದ, ಗೀತಕ್ ಅವರು ಇಡೀ ರಾಜ್ಯದಲ್ಲಿ ಈಗ ಪ್ರವಾಸ ಮಾಡೋದ್ರಿಂದ ನೀವು ಸ್ವಲ್ಪ ಸಹಾಯ ಮಾಡ್ಬೋದಾ ಅಂತ ಹೇಳಿ ಕೇಳಿದ್ರು. ಶಿವಣ್ಣ ಅವ್ರು ಒಂದೇ ಮಾತು ಹೇಳಿದ್ರು, ಯಾಕಂದ್ರೆ ಶಿವಣ್ಣ ನಾವು ಎಲ್ಲ ಅವ್ರ ಜೊತೆಗೆಲ್ಲ, ಶಿವಣ್ಣ ಅವರು ಅವ್ರ ತೊಡೆ ಮೇಲೆ ಕುತ್ಕೊಂಡಿಲ್ಲ ಅಷ್ಟೇ, ನಾವೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಅವ್ರ ತೊಡೆ ಮೇಲೆ ಕುತ್ಕೊಂಡು ಬೆಳೆದವರು. ಒಂದ್ ನಿಮಿಷ ಇವರೇ ಸ್ವಲ್ಪ ಸೈಲೆನ್ಸ್. ಸೊ ಅದಿರೋದ್ರಿಂದ ಆ ಬಾಂಧವ್ಯ ಇದೆ. ಶಿವಣ್ಣ ಅವರು ಆಯ್ತು, ನೋ ಪ್ರಾಬ್ಲಮ್ ಅಂದ್ರು. ಅವರು ಚುನಾವಣೆ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಮೈಸೂರು ಮಾನ್ಯ ಸಿದ್ದರಾಮಯ್ಯ ಅವರಿಂದ ಹಿಡಿದು ಬೀದರ್ ನಮ್ಮ ವಿಜಯ್ ಸಿಂಗ್ ಅವರು ಎಲ್ಲರೂ ಹಾಕಿ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ಭೀಮಣ್ಣ ಅವ್ರು ಇರ್ಬೋದು, ಗೋಪಾಲಕೃಷ್ಣ ಅವ್ರು ಇರ್ಬೋದು. ನನಗೇನೆ ಕಮ್ಮಿ ಕೊಟ್ಟಿದ್ದು, ನನಗೆ 1.5 ತಾಸು ಕೊಟ್ಟರು. ಇನ್ನು ಉಳಿಕೆಯವರಿಗೆಲ್ಲ 9.5 ದಿವಸ ಕೊಟ್ಟರು. ಯಾಕಂದ್ರೆ 9.5 ದಿವಸ ಅದು ವಾರ್ ರೂಮ್ ಇದೆಯಲ್ಲ, ಅವರೇ ಹೇಳ್ತಿರ್ತಾರೆ. ಈ ಸತಿನೂ ಕೂಡ ನನ್ನ ಬರ್ತಡೇ ಗಿಫ್ಟ್ ಆಗಿ ನನ್ನ ಪಕ್ಷದ ಪರವಾಗಿ ನಾನು ಶಿವಣ್ಣ ಅವ್ರಿಗೂ ಮನವಿ ಮಾಡ್ತೀನಿ. ಮುಂದೆ ಏನಾದ್ರು ಆ ತರ ಅವಕಾಶಗಳು ಸಿಕ್ಕರೆ ದಯವಿಟ್ಟು ನಮಗೆಲ್ಲರಿಗೂ ಕೂಡ ಸಹಕಾರ ಮಾಡಿ. ನೀವು ಕೂಡ ನಮ್ಮನ್ನ ಇಲ್ಲಿ ಬರೋದಕ್ಕೆ ನಿಮ್ಮ ಸಹಕಾರನೂ ಇದೆ, ನಿಮ್ಮ ಅಭಿಮಾನಿಗಳ ಸಹಕಾರ ಇದೆ. ಅದನ್ನು ಯಾವುದೇ ತರದ ತಪ್ಪಿದೊಳಗೆ ನಾವು ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತೀವಿ, ಅದನ್ನ ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಇಷ್ಟಪಡ್ತೀನಿ. ಮತ್ತೆ ಗೀತಕ್ ಅವರಿಗೆ ನಾನು ಬರೀ ಶಿವಮೊಗ್ಗಕ್ಕೆ ಸೀಮಿತ ಆಗದು ಬೇಡ ಅಂತ ಹೇಳಿ, ಅವ್ರಾಗ್ಲೇ ಬೆಳ್ಳಾರಿಯಲ್ಲೆಲ್ಲ ನಾಗೇಂದ್ರ ಅವರೆಲ್ಲ ಬಹಳ ಚೆನ್ನಾಗಿ ಮಾಡಿದ್ರು. ಈ ಶಕ್ತಿ ಯೋಜನೆ ಬಂದಾಗ ಹೆಣ್ಣುಮಕ್ಳು ಜಾಸ್ತಿ ಓಡಾಡ್ಲಿ ಅಂತ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಮಂಡ್ಯ ಭಾಗದಲ್ಲಿ ಒಂದು, ಮೈಸೂರಲ್ಲಿ ಅವ್ರಿಗಾಗಿರ್ತಕ್ಕಂಥ ಚಿಕ್ಕ ಪುಟ್ಟ. ಈ ಕಡೆ ಭಾಗದಲ್ಲಿ ನಾನು ಹೇಳಿದೆ, ನಾನು ಇರ್ತೀನಿ, ನಾವು ಮಾಡ್ಕೊಳ್ತೀವಿ, ಬೇಕಾದಾಗ ನಾವು ಕರಿತೀವಿ. ಇನ್ಫ್ಯಾಕ್ಟ್ 1-2 ಕಾರ್ಯಕ್ರಮನ, ಯಾವ್ದು ನಮ್ಮ ಯುವ ನಿಧಿ ಕಾರ್ಯಕ್ರಮ, ಅದು ಸರ್ಕಾರಿ ಕಾರ್ಯಕ್ರಮ ಇರೋದ್ರಿಂದ ಇಲ್ಲ ನಾನು ಒಂದು ಸ್ಟೇಜಿಗೆ ಬರಲ್ಲ ಅಂದ್ರು. ಪರವಾಗಿಲ್ಲ, ನೀನು ಅಲ್ಲಿದೆ. ಯಾಕಂದ್ರೆ ಆ ಕಾರ್ಯಕ್ರಮವನ್ನ ಕೆಲವು ವಿಚಾರಗಳನ್ನ ನಾನು ಪ್ರಣಾಳಿಕೆಯ ಉಪಾಧ್ಯಕ್ಷನಾದಾಗ ನಾನು ಕೆಲವು ವಿಚಾರನ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೆ. ನಾನು ಈ ಮಕ್ಕಳಿಗೆ, ಯಾಕಂದ್ರೆ ಸ್ಪೆಷಲ್ ಟ್ರೈನಿಂಗ್ ಈ ಸತಿ ನಮ್ಮ ಸೆಕೆಂಡ್ ಇಯರ್ PUCಗೆ ಆದ ತಕ್ಷಣ ನೀಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಗೊತ್ತಲ್ಲ ನಿಮಗೆ. ದಟ್ ಐಡಿಯಾ ವಾಸ್ ಫ್ರಮ್ ಹರ್. ಗೀತಕ್ ಅವರು ನನಗೆ, ನಾನು ಮಿನಿಸ್ಟರ್ ಆದ ತಕ್ಷಣ ಇದರಲ್ಲಿ ಸ್ವರೂಪದಲ್ಲಿ ಡಿಮಾಂಡ್ ಮಾಡಿದ್ರು, ಇವೆಲ್ಲ ಚೆನ್ನಾಗಿ ಮಾಡ್ತೀವಿ, ಗೊತ್ತು ಮಕ್ಕಳು ಎಲ್ಲ ಕಷ್ಟ ಆಗುತ್ತೆ, ಆ ನೀಟ್ ಕೋಚಿಂಗ್ ಕೊಟ್ಬಿಟ್ಟು ಅವರಿಗೆ ಒಳ್ಳೆ ಕೆಲಸ ಮಾಡುವಂತ. ಇವತ್ತು ಕೂಡ ಬಿಕಾಸ್ ಶಿ ಇಸ್ ಎ ವೆರಿ ಗುಡ್, ಅವ್ರ ಮಕ್ಕಳನ್ನ ಓದಿಸಿರ್ತಕ್ಕಂಥದ್ದಾಗ್ಲಿ, ಅವ್ರನ್ನ ಆ ಸೋಫಿಯಾ ಸ್ಕೂಲಲ್ಲಿ ಅವ್ರ ಮಕ್ಕಳನ್ನ ತಗೊಂಡ್ಬರ್ತಕ್ಕಂಥದ್ದು ನಾನು ತುಂಬಾ ಸಹಕಾರ ಯಾವತ್ತೂ ಕೂಡ ಕೇಳ್ತೀನಿ, ಅವ್ರಿಗೆ ಹೇಳ್ತಾ ಇರ್ತೀನಿ, ನನ್ನ ಮೆಸೇಜಸ್ ಎಲ್ಲ ಕಳಿಸ್ತೀನಿ. ಸೊ ಅದು ಬಹಳ ಮುಖ್ಯ ಆಗುತ್ತೆ, ಹಂಚ್ಕೊಳ್ಬೇಕಂತ. ಯಾರ ಹತ್ರ ನೀವೆಲ್ಲರೂ ಹೆಂಗೆ ಹೇಳ್ತೀರಾ, ಪ್ರಶ್ನೆ ಮಾಡ್ತೀರಾ, ಹಂಗೆ ಅವಳು ಪ್ರಶ್ನೆ ಮಾಡ್ತಾಳೆ. ಅದೆಲ್ಲ ನೀವು ಬಂದು ಕವರ್ ಮಾಡಿದ್ರಿ ಅನ್ಸುತ್ತೆ, ನೀವೆಲ್ಲ ಟಿವಿಯಲ್ಲೆಲ್ಲ ನಾನು ನೋಡಿದೆ. ಸುಜಾತಕ್ಕ ಈ ಕನ್ನಡ ಶಾಲೆಗೆ ಹೋಗಿ ಕ್ಲೋಸ್ ಮಾಡಿದ್ರೆ ಹುಷಾರಾಗಿದ್ರು. ಅದು ಇವಾಗಲೂ ಕೂಡ ನನಗೆ ನೆನಪಿದೆ. ಅವರೆಲ್ಲ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಇರೋದ್ರಿಂದ ಇದೆಲ್ಲ ಆಗ್ತದೆ. ಈಗ ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಗಳು ಒಂದ್ ಕಡೆ ಆಗ್ತದೆ, ಬಿಜೆಪಿ ಅವರು ಧರ್ಮದ ಮೇಲೆ ಚುನಾವಣೆಯನ್ನು ಎದುರಿಸಬೇಕು ಅಂತ ಮಾಡ್ತಾರೆ. ಈ ಗ್ಯಾರಂಟಿ ಯೋಜನೆಗಳು ಅದು ಮುಂದೆ ಬೀಟ್ ಮಾಡೋದಕ್ಕೆ ಯಾವ ರೀತಿ? ನಾನು ನಿಮಗೆ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧರ್ಮ ಏನಿದ್ರು ಅದಕ್ಕೆ ಮನೇಲಿರ್ತದೆ, ಅದೊಂದು ಒಳ್ಳೆ. ಆದರೆ ಸಾಮಾಜಿಕ ಒಂದು ವ್ಯವಸ್ಥೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ, ನಮ್ಮ ಸಂವಿಧಾನ, ಆ ಸಂವಿಧಾನದಲ್ಲೇ ನಾವು ಹೋಗ್ತಕ್ಕಂಥ ನೀತಿ ಇರೋದ್ರಿಂದ ನಾವೇನಾದ್ರೂ ಇಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದೀವಿ ಅಂದ್ರೆ ಗ್ಯಾರಂಟಿಯಿಂದಲೇ ಬಂದಿರೋ. ನಂಬರ್ 1, ಒಂದು ನಿಮಿಷ ಪ್ಲೀಸ್, ಬಹಳ ಇಂಪಾರ್ಟೆಂಟ್ ಇದು. ಗ್ಯಾರಂಟಿಯಿಂದಲೇ ಬಂದಿರೋ, ನಾನು ಇಲ್ಲ ಅಂತ ಹೇಳಲ್ಲ. ಆ ಗ್ಯಾರಂಟಿನ ನಂಬಿ ನಮಗೆ ಮತವನ್ನು ಹಾಕಿ ಇಲ್ಲಿ ಕೂರಿಸಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರಾಗ್ಲಿ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಲಿ, ಮಧು ಬಂಗಾರಪ್ಪ ಇಲ್ಲಿ MLA ಆಗಿ ಕುತ್ಕೊಂಡಿದ್ವಿ ಅಂದ್ರೆ ಮನೆಗೆ ಹೋಗಿ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟು ಮಾತಾಡಿ ವಿಶ್ವಾಸದಿಂದ ನಾವು ತಗೊಂಡು ಬಂದಿದ್ವಿ. ಆ ವಿಶ್ವಾಸದಿಂದ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನರು ಮತ ಹಾಕಿ ನಮ್ಮನ್ನ ವಿಧಾನಸೌಧಕ್ಕೆ ಆಡಳಿತ ಮಾಡೋದಕ್ಕೆ ಕಳಿಸಿದ್ದಾರೆ. 5-6 ತಿಂಗಳೊಳಗೇನೆ ಎಲ್ಲಾ ಕಾರ್ಯಕ್ರಮ ಕೂಡ ಅನುಷ್ಠಾನ ಮಾಡಿದ್ದಾರೆ. ಬಿಜೆಪಿಯ ಅಧ್ಯಕ್ಷರು ಹೇಳ್ತಾ ಇದ್ದಾರೆ 20% ಇದು ಜನರಿಗೆ ತಾಕಿಲ್ಲ ಅಂತ ಹೇಳಿ. ಸ್ವಲ್ಪ ಅವ್ರು ಯೋಚನೆ ಮಾಡೋದು ಒಳ್ಳೇದು. ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ತೋಟದಲ್ಲಿ, ಅವ್ರ ಆಳು ಕೂಡ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರದ ಕಾರ್ಯಕ್ರಮದಲ್ಲಿ ಪಾಲ್ದಾರಾಗಿದ್ದಾರೆ. ಬರೆದಿಟ್ಕೊಳ್ಳಿ. ನಾನು ಅದಕ್ಕೆ ಮೊನ್ನೆ ನಿಮ್ಗೆ ಹೇಳಿದೆ, ಯಾರಿಗೂ ಅಷ್ಟೇ, ಎಷ್ಟು ಜನ 2,000 ರೂಪಾಯಿ ಕೈ ಎತ್ತಿದ್ರು, ಶಕ್ತಿ ಯೋಜನೆ ಕೈ ಎತ್ತಿದ್ರು, ಎಲ್ಲ ಎತ್ತಿದ್ರು. ಆದ್ರೆ ಒಂದ್ ಕೇಳಿದೆ, ನೀವು ಕೈ ಎತ್ತು ಬೆಳಿದೀವಿ, ಯಾರಿಗೆ ಓಟ್ ಹಾಕಿದೀವಿ ಅಂತ ಕೇಳಲ್ಲ ಅಂತ. ಯಾಕೆಂದ್ರೆ ಇದು 7 ಕೋಟಿ ಜನರ ಆಶೀರ್ವಾದಕ್ಕೆ, ಸೇವೆಗೆ ಬಂದಿರ್ತಕ್ಕಂಥ ಸರ್ಕಾರ. ನಾವು ಆ ನಿಟ್ಟಿನ ಮೇಲೆ ಹೋಗ್ತೀವಿ, ಗ್ಯಾರಂಟಿನೇ ಉಳಿಯೋದು. ಇದೆಲ್ಲ ಭಾವನಾತ್ಮಕ ಇದೆಯಲ್ಲ, ಅದೆಲ್ಲ ಹೋಯ್ತು ಭಾವನಾತ್ಮಕ. ಯಾಕೆಂದ್ರೆ ನಾನು ಹೇಳ್ತಾ ಇದ್ದೀನಿ, ನಾವೆಲ್ಲ ಡೂಪ್ಲಿಕೇಟ್.
ಅವೆಲ್ಲ ಭಾವನಾತ್ಮಕ ಇದೆಯಲ್ಲ. ಬಿಜೆಪಿಯವರು ಬರೀ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ, ಬೇರೆ ಸಂದರ್ಭದಲ್ಲಿ ಇವಾಗೆಲ್ಲ ಪೀಕಿಗೆ ತಗೊಂಡು ಹೋಗ್ತಾರೆ. ಆದ್ರೆ ಪೀಪಲ್ ಆರ್ ಸಿಕ್, ಜನರಿಗೆ ಬೇಜಾರಿದೆ. ಹೋದ್ ಸತಿ ಜನರಿಗೆ ಹೊಟ್ಟೆ ಹಸ್ತಿತ್ತು, ಹೊಟ್ಟೆ ತಲೆಯಲ್ಲಿ ಹಸ್ತಿರ್ಲಿಲ್ಲ ಅವರಿಗೆ ಹೊಟ್ಟೆ ಹಸ್ತಿತ್ತು. ಅನ್ನದ ವ್ಯವಸ್ಥೆ ಬೇಕಾಗಿತ್ತು, ಮನೇಲಿ ಕಷ್ಟ ಇತ್ತು, ಆರ್ಥಿಕ ಸಮಸ್ಯೆಗೆ ಆರ್ಥಿಕ ಸಹಕಾರ ಬೇಕಾಗಿತ್ತು. ಅದಕ್ಕೆ ನಾ ಹೇಳಿದೆಲ್ಲ, ಸಿದ್ದರಾಮಯ್ಯ ಅವ್ರ ಸರ್ಕಾರ ವಿರೋಧ ಪಕ್ಷದವ್ರ ಮನೆಯಲ್ಲೂ ಕೂಡ ಇವತ್ತು ಕೆಲಸ ಮಾಡ್ತಾ ಇದೆ, ಸಹಕಾರ ಮಾಡ್ತಾ ಇದೆ. ಅದರಿಂದ ವಿಶ್ವಾಸದಿಂದ ಮುಂದೆ MP ಚುನಾವಣೆ, ನಾನು ರಾಜ್ಯದ ದೇಶದ ಮಾತಾಡಕ್ ಹೋಗೋದಿಲ್ಲ. ರಾಜ್ಯದಲ್ಲಿ ನಾನು ಎಲ್ಲಾ ಕಡೆನೂ ಓಡಾಡಿದ್ದೀನಿ. ಒಂದು 3-4 ಜಿಲ್ಲೆ ಮಾತ್ರ ಆಗ್ಲಿಲ್ಲ, ನನಗೆ ಸಮಯ ಆಗ್ಲಿಲ್ಲ. ಎಲ್ಲ ಕಡೆನೂ ಕೂಡ ಬಹಳ ಅದ್ಭುತವಾಗಿದೆ. ನನ್ನ ಇಲಾಖೆನೂ ಕೂಡ ಚೆನ್ನಾಗಿ ನಡೀತಾ ಇದೆ. ಭಾವನಾತ್ಮಕ ನಡೆಯೋದಿಲ್ಲ, ರಾಮ ಅದೆಲ್ಲ ಇದೆಲ್ಲ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.